ತಲ ಗೈಸ್ ಹೀಗೆ ಸೊ ನನಗೆ ನೀರು ಕುಡಿಯೋದೇ ಮರ್ತೋಗ್ಬಿಡ್ತೀನಿ ಗೈಸ್. ಊಟ ಮಾಡೋದೇ ಮರ್ತೋಗ್ಬಿಡ್ತೀನಿ, ಇನ್ನು ನೀರು ಕುಡಿಯೋದು. ಐಲೈನರ್ಸ್ ಅಂದರೆ ಬರೀ ಐಗೆ ಹಾಕೋತಲ್ಲ, ಬೇರೆ ಕಡೆನೂ ಹಾಕೋಣ ಅಂದ್ಕೊಂಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಇದು ಮೀಶೋ ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನನಗೆ ಹೊಸ ಮೈಕ್ ಬಂದಿದೆ ಇವತ್ತು, ಫುಲ್ ಹ್ಯಾಪಿ. ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡೋಣ ಅಂದ್ಕೊಂಡೆ, ಬಟ್ ನನ್ನ ವಾಯ್ಸು ಸಂಜೆ ಆಗಿರೋದ್ರಿಂದ ಸ್ವಲ್ಪ ಕೇಳಿಸಲ್ಲ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವಾಗ ಬೇಗ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಅನ್ಬಾಕ್ಸ್ ಮೀಶೋ ಪಾರ್ಸಲ್ಸ್. ಗೈಸ್, ಇದು ನಾನು ರಾಧಾ ಥರ ಗೆಟಪ್ ಹಾಕಬೇಕಿತ್ತು. ಸೊ ಅದಕ್ಕೋಸ್ಕರ ಜ್ಯುವೆಲ್ರಿ ಮಾಡ್ತಿದ್ದೆ, ರಾಧಾ ಜ್ಯುವೆಲ್ರೀಸು. ರಾಧಾದು ಜ್ಯುವೆಲ್ರೀಸ್ ಮಾಡ್ತಿದ್ದೆ, ಹಾಗಾಗಿ ಇದು ಬೇಕಾಗಿತ್ತು. ತರಿಸಿದ್ದೀನಿ, ನೋಡೋಣ ಹೇಗಿದೆ ಅಂತ. ಆ್ಯಕ್ಚುಲಿ ಏನಾಯಿತು ಅಂದರೆ ತುಂಬ ದಿನ ಆಯಿತು, ಒಂದೊಂದು ದಿನ ಬಂದುಬಿಡ್ತು. ನಾ ಎಲ್ಲ ಸೇರಿಸಿ ಒಂದೊಂದು ಮಾಡೋಕ್ಕೆ ಚೆನ್ನಾಗಿರಲ್ಲ ಅಲ್ವಾ, ಎಲ್ಲನೂ ಸೇರಿಸಿ ಒಂದೇ ವೀಡಿಯೋದಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ರಿಟರ್ನ್ ಮಾಡಬೇಕಂದ್ರೆ ಟೈಮ್ ಆಗೋಗಿದೆ ಗೈಸ್. ಈಗ ರಿಟರ್ನ್ ತಗೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಹೇಗಿರುತ್ತೋ ಏನೋ. ಒಂದು ನಿಮಿಷ, ಪೂರ್ತಿ ಕಾಣಿಸ್ತಿಲ್ಲ. ಸೊ ಪಾರ್ಸಲ್ ರಿಟರ್ನ್ ಹೋಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಲಾಸ್ ಆಗುತ್ತೆ. ಚೆನ್ನಾಗಿರಲಿ ದೇವ್ರೆ. ಚೈನ್ ಇದು ಆ್ಯಕ್ಚುಲಿ, ಅಂದರೆ ಮೂಗುತಿಗೆ ಮತ್ತು ಇಲ್ಲಿ ಬರುತ್ತಲ್ಲ ಆ ಥರ ಚೈನ್ ಇದು. ಸೊ ನೋಡಿ ಗೈಸ್, ಸೊ ಎಲ್ಲ ಇದೆ, ಇಷ್ಟೇ ಅನ್ಕೊತೀನಿ. ಪೂರ್ತಿ ತೆಗೆದ್ರೆ ಟೈಮ್ ಆಗಿಬಿಡುತ್ತೆ. ಸೊ ಎಷ್ಟಿದೆ ಅಂತ ಕೌಂಟ್ ಮಾಡೋಣ. ಇಲ್ಲಿಗೆ ಹೀಗೆ ಬರುತ್ತಲ್ಲ ಗೈಸ್, ಹೀಗೆ. ಸೊ ಇದಕ್ಕೋಸ್ಕರ ತೊಗೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಈ ಥರ ಚೈನು ತುಂಬ ಇಷ್ಟ, ತುಂಬ ವರ್ಷಗಳಿಂದ ತಗೋಬೇಕು ಅಂತಿದ್ದೆ. ಬಟ್ ಅಷ್ಟು ಕ್ವಾಲಿಟಿ ವೈಸ್ ನೋಡಿದ್ರೆ ಅಮೌಂಟು ನಾನು ಇಲ್ಲಿ ಸೈಡಲ್ಲಿ ಎಲ್ಲಾದರೂ ಹಾಕಿರ್ತೀನಿ ಇದ್ರದ್ದು, ಮೀಶೋಲಿ ಎಷ್ಟಕ್ಕೆ ತೊಗೊಂಡೆ ಅಂತ. ಸೊ ಕ್ವಾಲಿಟಿ ಪರವಾಗಿಲ್ಲ, ವೆಯ್ಟ್ ಇಲ್ಲ, ಜಾಸ್ತಿ ವೆಯ್ಟ್ ಇಲ್ಲ. ಸೊ ಲೈಟ್ ವೆಯ್ಟ್ ಆಗಿದೆ, ಚೆನ್ನಾಗಿದೆ ಗೈಸ್. ಎಷ್ಟು ಬಂದಿದೆ ನೋಡೋಣ. ನಾನು ಮಣಪುರಮಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ವಾ, ಅದು ಯಾವತ್ತೂ ಇಲ್ಲ. ನಂದು ಕೊಲೀಗಗೆ ಒಬ್ರಿಗೆ ಏನೋ ಆರ್ಡ್ರ್ ಮಾಡಿಕೊಟ್ಟಿದ್ದೆ, ಅದೇ ಅಡ್ರೆಸ್ಸಿಗೆ ನಾನು ನೋಡ್ದೇ ಎಲ್ಲನೂ ಕೂಡ ಒಟ್ಟಿಗೆ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ನಾನು ಅಂದ್ಕೊಂಡೆ ಒಟ್ಟಿಗೆ ಆರ್ಡ್ರ್ ಮಾಡಿದ್ರೆ ಎಲ್ಲ ಒಟ್ಟಿಗೆ ಬರುತ್ತೆ ಅಂತ. ಬಟ್ ಎಲ್ಲ ಒಂದೊಂದು ದಿನ ಆಲ್ಮೋಸ್ಟ್ 10 ಡೇಸ್ ಆದಮೇಲೂ ಕೂಡ ಸಿಕ್ಕಿದೆ. 12 ಚೈನ್ ಇದೆ ಗೈಸ್. ಕೊಡ್ಬೋದು ಗೈಸ್ ಅಮೌಂಟು, ಇಲ್ಲಿ ಹಾಕಿರ್ತೀನಿ ಎಷ್ಟು ಅಮೌಂಟ್ ಅಂತ. ಸೊ ನೆಕ್ಸ್ಟ್ ಬಂದು ವಾಟರ್ ಬಾಟಲ್ ಆರ್ಡ್ರ್ ಮಾಡಿದ್ದೆ. ಸೊ ಹೀಗಿದೆ ವಾಟರ್ ಬಾಟಲ್. ಸೊ ನನಗೆ ನೀರು ಕುಡಿಯೋದೇ ಮರ್ತೋಗ್ಬಿಡ್ತೀನಿ, ಊಟ ಮಾಡೋದೇ ಮರ್ತೋಗ್ಬಿಡ್ತೀನಿ, ಇನ್ನು ನೀರು ಕುಡಿಯೋದು ಮರೆಯಲ್ವಾ. ಹಾಗಾಗಿ ಮೋಟಿವೇಶ್ನಲ್ ವಾಟರ್ ಬಾಟಲ್ ಅಂತ ನೋಡಿದೆ ಮೀಶೋಲಿ. ಓಕೆ, ಕೊಡ್ಬೋದು ಇಷ್ಟು ಅಮೌಂಟ್ ಅಂತ ಅನ್ನಿಸ್ತು. ಸೊ ತೊಗೊಂಡಿದ್ದೀನಿ, ಚೆನ್ನಾಗಿದೆ ಗೈಸ್. ಇದು ಸಿಪ್ಪರ್ ಗೈಸ್, ಒಳಗಡೆ ಒಂದು ಪೈಪ್ ಇದೆ, ಹೇಗೆ ಕುಡಿಯೋದು. ಸೊ ಚೆನ್ನಾಗಿದೆ. ಓಕೆ, ನೋಡೋಣ. ಗೈಸ್, ಇದ್ರದ್ದೆಲ್ಲ ಡೇಟ್ ಆಗೋಗಿದೆ, ರಿಟರ್ನ್ ಡೇಟ್ಸು. ಇದ್ರದ್ದು ಕಾಯಿನ್ಸ್ ಕೂಡ ಬರುತ್ತೆ ನಿಮಗೆ. ಮೀಶೋಲಿ ನೀವು ಬೈ ಮಾಡಬೇಕಾದ್ರೆ ಕಾಯಿನ್ಸ್ ಹತ್ರ ಹೋಗಿ, ಆವಾಗ ಕಾಯಿನ್ಸ್ ಇಷ್ಟಿಷ್ಟು ಅಂತ ಬರುತ್ತೆ. ಕಾಯಿನ್ಸ್ ಮೇಲೆ ನೀವು ಬೈ ಮಾಡ್ತಾ ಹೋದಾಗ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಗೈಸ್. ಡಿಸ್ಕೌಂಟ್ ಜೊತೆಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಅಮೌಂಟ್ ಕೂಡ ರಿಡಕ್ಷನ್ ಆಗುತ್ತೆ. ನಿಮಗೆ ಬೇರೆ ಆ್ಯಪ್ಸಲ್ಲಿ ಈ ಥರ ಆಫರ್ ಸಿಗಲ್ಲ. ಇದು ಐಲೈನರ್ಸ್ ಗೈಸ್, ಐಲೈನರ್ಸ್. ಸೊ 6 ಕಲರ್ಸ್ ಆಫ್ ಐಲೈನರ್ಸ್ ಆರ್ಡ್ರ್ ಮಾಡಿದ್ದೆ.
ಮೀನ್ಸ್ ನನಗೆ ರಾಧಾ ಥರ ಗೆಟಪ್ ಹಾಕಿ ಹೋಗಬೇಕು ಅಂತ ತುಂಬ ಆಸೆ. ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೆ. ಐಲೈನರ್ಸ್ ಅಂದರೆ ಬರೀ ಐಗೆ ಹಾಕೋತಲ್ಲ, ಬೇರೆ ಕಡೆನೂ ಹಾಕೋಣ ಅಂದ್ಕೊಂಡೆ. ಬಟ್ ಇದ್ರ ಮೇಲ್ಗಡೆ ಇರೋದೇನೆ ಬೇಗ ಕಿತ್ಕೊಂಡ್ಬರ್ತೈತೆ ಗೈಸ್. ಕಾಣಿಸ್ತಿದ್ಯಾ? ಹೀಗೆ ಬರ್ತಿದೆ. ಒಂದ್ಸಲ ಟ್ರೈ ಮಾಡೋಣ. ಹೀಗೆ ಇದು ಒಂದು 5 ರೇಟಿಂಗ್ಸ್ಗೆ ನಾನು 3.5 ಕೊಡ್ತೀನಿ. ಅಷ್ಟೇನು ನನಗೆ ಇಷ್ಟ ಆಗಲಿಲ್ಲ, ಬಟ್ ಓಕೆ ವರ್ತ್ ಅನಿಸುತ್ತೆ. ಸೊ ಎಲ್ಲಾದ್ರದ್ದು ಕೂಡ ಇಲ್ಲೇ ಸೈಟಲ್ಲಿ ಎಲ್ಲಾದರೂ ಹಾಕ್ತಾಯಿರ್ತೀನಿ ಗೈಸ್. ಇದು ಹೇರ್ ಕ್ಲಿಪ್ಸು, 4 ಥರ ಹೇರ್ ಕ್ಲಿಪ್ಸ್ ಆರ್ಡ್ರ್ ಮಾಡಿದ್ದೆ. ಏನಂದರೆ ಲಾಸ್ಟ್ ಟೈಮ್ ಕೂಡ ಹೀಗೆ 3 ಪ್ರಾಡಕ್ಟ್ಸ್ ಏನೋ ಬಂದಿತ್ತು, ಅದ್ರದ್ದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ನನಗೆ ನಾನು ಅಂದ್ಕೊಂಡೆ ಮಿನಿ ವ್ಲಾಗ್ ಮಾಡೋಣ ಅಂತ, ಬಟ್ ಅದು 4 ಮಿನಿಟ್ಸ್ ಏನೋ ಆಗಿದೆ. ಸೊ ಹಾಗೆ ಅಪ್ಲೋಡ್ ಮಾಡಿರ್ತೀನಿ. ಈ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಮುಂಚೆ ಆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಗೈಸ್, ಚೆಕ್ ಮಾಡಿರಿ. ಇದು ಬಂದು ಎಷ್ಟನೇ ಪ್ರಾಡಕ್ಟ್? 4ನೇ ಪ್ರಾಡಕ್ಟ್. ನೋಡಿ ಸಾಕಾಗುತ್ತೆ. ಗಟ್ಟಿಯಾಗಿದೆ ಗೈಸ್ ಆ್ಯಂಡ್ ಚೆನ್ನಾಗಿದೆ ಕ್ಲಿಪ್ಸ್. ಈಗ ಹಾಕೋಕ್ಕಾಗಲ್ಲ, ಕೂದಲಿಗೆ ಏನು ಆಯಿಲ್ ಹಾಕ್ಬಿಟ್ಟಿದ್ದೀನಿ. ಸೊ 4 ಪ್ರಾಡಕ್ಟ್ಸ್ ಕೂಡ ಚೆನ್ನಾಗಿದೆ ಗೈಸ್. ಇದೆಲ್ಲ ವರ್ತ್ ಅನ್ನಿಸ್ತು ಗೈಸ್, ಅದಕ್ಕೆ ತೊಗೊಂಡೆ. ಸೊ ಆ್ಯಂಡ್ ಏನಪ್ಪ ಅಂತ ಅಂದರೆ, ನಾನು ತೊಗೊಳ್ಳುವಾಗ ಆಫರ್ಸಲ್ಲಿ ತೊಗೊತೀನಿ. ಈಗ ಲೈಕ್ 150 ರುಪೀಸ್ ಇದೆ, ಲೈಕ್ 150 ರುಪೀಸ್ ಇದೆ ಪ್ರಾಡಕ್ಟ್ಗೆ ಅಂತ ಅಂದರೆ, ನಾನು ತೊಗೊಳ್ಳೋದು ಬಂದು 120 ಅಟ್ಲೀಸ್ಟ್ 20 ರುಪೀಸ್ 30 ರುಪೀಸ್ ಡಿಸ್ಕೌಂಟ್ ಆಗಿನೇ ನಾನು ತೊಗೋತೀನಿ. ಹಾಗಾಗಿ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಆಗಿ ತರಿಸ್ಕೊಂಡಿರೋದು ಸ್ಕರ್ಟು. ಹೇಗೆ ಅನಿಸುತ್ತೆ ನೋಡಬೇಕು ಗೈಸ್. ದೇವರೇ ಚೆನ್ನಾಗಿರ್ಲಪ್ಪ, ಯಾವುದನ್ನು ರಿಟರ್ನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಬೇಡ್ಕೊತಾ ಇದ್ದೀನಿ, ಎಲ್ಲನೂ ಇಟ್ಕೊಳ್ಳೇಬೇಕು. ಬಟ್ ನನಗೆ ಅನಿಸಿದ ಪ್ರಕಾರ ಎಲ್ಲ ವರ್ತಿದೆ. ಬಟ್ ಒಂದಂದರೆ ಐಲೈನರ್ ಸ್ವಲ್ಪ ಇನ್ನೂ ಚೆನ್ನಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ. ಫೋಟೋ ಹಾಕಿರ್ತೀನಿ ನೋಡಿ ಹೇಗಿದೆ ಅಂತ. ನನಗೆ ಇದನ್ನು ತುಂಬ ತಿಂಗಳಿಂದ ವಿಶ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೆ. ಸಖತ್ ಇಷ್ಟ ಆಯಿತು. ಬಟ್ಟೆ ಒಂಥರ ಕ್ವಾಲಿಟಿ ಚೆನ್ನಾಗಿದೆ, ಕಾಟನ್ ಇದೆ, ಚೆನ್ನಾಗಿದೆ. ಇದ್ರ ಫೋಟೋ ಹಾಕ್ತೀನಿ ನೋಡಿ. ಲೈಕ್ ಕಾಟನ್ ಮತ್ತು ಕೆಳಗಡೆ ಹೀಗಿದೆ ಗೈಸ್, ಅಂದರೆ ನೋಡ್ತಿದ್ದೀರಲ್ಲ, ಹೀಗೆ ಹೋಗಿ ಹೀಗೆ ಬಂದಿದೆ. ತುಂಬ ಚೆನ್ನಾಗಿದೆ ಗೈಸ್, ಬಟ್ಟೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು. ಏನು ಈ ಕ್ಲಿಪ್ಸ್ ಇವು 3 ತುಂಬ ಇಷ್ಟ ಆಯಿತು ಗೈಸ್ ನನಗೆ. ಸೊ ಇದೆಲ್ಲ ವರ್ತ್ ಅನಿಸುತ್ತೆ. ಇದು ಮೇ ಬಿ 200 ಒಳಗಡೆ ಸ್ಕರ್ಟು. ಇದೆಲ್ಲ ನಿಜವಾಗ್ಲೂ ನಾನು ಜುಡಿಯೋಕ್ಕೆ ಹೋಗಿದ್ದಾಗ ನೋಡಿದೆ ಇದೇ ಥರ ಸ್ಕರ್ಟು, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದಕ್ಕೆ ಎಷ್ಟು 600 ಏನೋ ಇತ್ತು. ಬಟ್ ಇದು ಕ್ವಾಲಿಟಿ ಚೆನ್ನಾಗಿದೆ ಗೈಸ್, ಕಾಟನ್ ಇದೆ ಮತ್ತು ನಿಜವಾಗ್ಲೂ ಮಾಲಿಂದ ತೊಗೊಂಡಂಗಿರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಈ ಕ್ಲಿಪ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತೊಗೋಬೋದು ಬಟ್ ಅನಿಸ್ತು. ಆ್ಯಂಡ್ ಬಾಟಲ್ ಕೂಡ ಸ್ಟ್ರಾಂಗ್ ಆಗಿದೆ, ನಂಗೆ ಇಷ್ಟ ಆಯಿತು. ಅಂದಮೇಲೆ ನೀರು ಕುಡಿಯೋದು ಜಾಸ್ತಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಚೈನ್ಸ್ ಕೂಡ ಓಕೆ, ಲೈಟ್ ವೇಟ್ ಆಗಿದೆ, ಚೆನ್ನಾಗಿದೆ ಅಷ್ಟೇ. ಇನ್ನು ಐಲೈನರ್ ಬಗ್ಗೆ ನಮಗೆ ಹೇಳಿದೆ, ತೋರಿಸಿ. ಸೊ ಇದಿಷ್ಟು ನನ್ನ ವಿಡಿಯೋ ಆಗಿತ್ತು. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮೇಘ್ನಾ ಗೌಡ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್.